ನಡೆದ ಪದಗ್ರಹಣ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಸನ್ಮಾನ್ಯ ಶಾಸಕರೇ, ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾಗಿರುವಂತಹ ಪ್ರಮೋದ್ ಮಧ್ವರಾಜ್ ಅವರೇ, ಪಕ್ಷದ ಹಿರಿಯರು ಮಾರ್ಗದರ್ಶಕರು ಆಗಿರುವಂತಹ ಬೋಳ ಪ್ರಭಾಕರ್ ಕಾಮತ್ ಅವರೇ, ಹಿರಿಯ ವಕೀಲರು ಆಗಿರುವಂತಹ MK ವಿಜಯಕುಮಾರ್ ಅವರೇ, ಇನ್ನೋರ್ವ ಮಾರ್ಗದರ್ಶಕರು ಮಾಜಿ ಅಧ್ಯಕ್ಷರು ಆಗಿರುವಂತಹ ಮಂಡ್ಯ ಶೆಟ್ಟಿ ಅವರೇ, ಉಪಸ್ಥಿತಿರುವಂತಹ ಎಲ್ಲ ಪ್ರಮುಖ ಪದಾಧಿಕಾರಿಗಳೇ ಸೇರುವಂತಹ ನಗರ ಶಕ್ತಿ ಕೇಂದ್ರದ ಕಾರ್ಯಕರ್ತ ಬಂಧುಗಳೇ, ನೂತನವಾಗಿ ನಿರಂಜನ್ ಜೈನ್ ಮತ್ತು ಅವರ ತಂಡ ಇವತ್ತು ನೂತನ ಜವಾಬ್ದಾರಿಯನ್ನು ತೆಗೆದುಕೊಂಡಿದೆ. ಅವರಿಗೆ, ಇಡೀ ತಂಡಕ್ಕೆ ನಾನು ಅಧ್ಯಕ್ಷೀಯ ನೆಲೆಯಲ್ಲಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅಂತ ಹೇಳಿದರೆ, ಇವತ್ತು ಬೆಳಿಗ್ಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಎಷ್ಟಿದ್ದಾರೆ ಅಂತ ಹೇಳಿದರೆ, ನೋಂದಾಯಿತ ಕಾರ್ಯಕರ್ತರು 14 ಕೋಟಿಯಷ್ಟು ಜನ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೋಂದಾಯಿತ ಕಾರ್ಯಕರ್ತರಿದ್ದಾರೆ ಅಂತ ಹೇಳುವಂಥದ್ದು. ಇದು ಬಹುಶಃ ಜಗತ್ತಿನಲ್ಲಿ ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿರುವಂಥದ್ದು ಜಗತ್ತಿನಲ್ಲಿ BJP ಅಷ್ಟು ದೊಡ್ಡ ಪಕ್ಷ ಇನ್ನೊಂದಿಲ್ಲ. ಅದರಲ್ಲಿ ಇಡೀ ದೇಶದಲ್ಲಿ 270 ಸಂಸದರಿದ್ದಾರೆ, 1500 ಶಾಸಕರಿದ್ದಾರೆ, 170ರಷ್ಟು ವಿಧಾನ ಪರಿಷತ್ನ ಸದಸ್ಯರಿದ್ದಾರೆ ಅಂತ ಹೇಳುವಂಥದ್ದು. ಅಂತ ಹೇಳಿದ್ರೆ ಅಷ್ಟು ದೊಡ್ಡ ಜನಪ್ರತಿನಿಧಿಯನ್ನು ಹೊಂದಿಕೊಂಡಿರುವಂಥ ಪಕ್ಷ ಇವತ್ತು ಇಂತಹ ಪಕ್ಷದ ಪದಾಧಿಕಾರಿಗಳಾಗಲಿಕ್ಕೆ ನಮಗೆ ಹೆಮ್ಮೆ ಅನ್ನಿಸಬೇಕು. ಶಾಸಕರು ಮಾತಾಡ್ತಾ ಹೇಳಿದರು, ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಬಂದಂತಹ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆಗಿರುವಂತಹ ಬದಲಾವಣೆಗಳು, ಯಾವುದೇ ₹1 ಅನುದಾನ ಇಲ್ಲ, ಸಾಮಾನ್ಯ ವರ್ಗದ ಜನರಿಗೆ ಕೆಲಸ ಇಲ್ಲ, ಯಾರಿಗೂ ಕೂಡ ಇತ್ತು ಲಾರಿ ಮಾಲಕರಾಗಲಿ, ಮರಳಾಗಲಿ, ಕಲ್ಲಾಗಲಿ ಯಾರಿಗೂ ಕೂಡ ಕೆಲಸ ಇಲ್ಲ ಅಂತ ಪರಿಸ್ಥಿತಿ ಕಳೆದ 2 ವರ್ಷಗಳಿಂದ ಬಂದಿದೆ. ಆದರೂ ಕೂಡ ಇವತ್ತು ಯಾರಿಗೂ ಕೂಡ ಸಮಸ್ಯೆ ಆದರೂ ಕೂಡ ಕಾಂಗ್ರೆಸ್ನ ಯಾವೊಬ್ಬ ನಾಯಕ ಕೂಡ ಇವತ್ತು ಮಾತನಾಡದಂತಹ ಪರಿಸ್ಥಿತಿ ಇವತ್ತು ಇಡೀ ರಾಜ್ಯದಲ್ಲಿ ಬಂದಿರುವಂಥದ್ದು ಒಂದು ಬಹಳ ಬೇಸರದ ಸಂಗತಿ. ಇದೆಲ್ಲದರ ವಿರುದ್ಧ ಇವತ್ತು ನಾವೆಲ್ಲರೂ ಕೂಡ ಧ್ವನಿಯಾಗುವಂತಹ ಕಾರ್ಯಕರ್ತರು ಧ್ವನಿಯಾಗುವಂತಹ ಕೆಲಸವನ್ನು ಮಾಡುವಂತಹ ಅನಿವಾರ್ಯತೆ ನಮ್ಮ ಕಣ್ಣ ಮುಂದೆ ಇದೆ. ನಮಗೆ ಇವತ್ತು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕಕ್ಕೆ ಬಹುಶಃ 100ನೇ ವರ್ಷದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ವೇದಿಕೆಯಲ್ಲಿರುವಂಥ ಎಲ್ಲ ಪ್ರಮುಖರನ್ನು ಸೇರಿಸಿಕೊಂಡು ನಾವೆಲ್ಲರೂ ಕೂಡ ಯಾರೂ ಕೂಡ ವ್ಯಕ್ತಿಗೋಸ್ಕರ ಕೆಲಸ ಮಾಡುವಂಥವರಲ್ಲ, ಒಂದು ವಿಚಾರಕ್ಕೋಸ್ಕರ, ಒಂದು ತತ್ವಕ್ಕೋಸ್ಕರ, ಒಂದು ಸಿದ್ಧಾಂತಕ್ಕೋಸ್ಕರ ಕೆಲಸ ಮಾಡ್ತಾ ಬಂದಿರುವಂಥ ಎಲ್ಲ ಕಾರ್ಯಕರ್ತರು ಈ 100ನೇ ವರ್ಷದ ಸಂದರ್ಭದಲ್ಲೂ ಕೂಡ ನಾವೆಲ್ಲರೂ ಕೂಡ ದೇಶ ಮೊದಲು ಅಂತ ಹೇಳುವಂತಹ ವಿಚಾರವನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇರುವಂತಹ ಕಾರ್ಯಕರ್ತರು ನಾವೆಲ್ಲರೂ ಕೂಡ ನಾಡಿದ್ದಿನ ಅಕ್ಟೋಬರ್ 2ನೇ ತಾರೀಕು ವಿಜಯದಶಮಿಯಂದು ನಮಗೆ ಎಲ್ಲರೂ ಕೂಡ ಗಣವೇಶದಲ್ಲಿ ಭಾಗವಹಿಸಬೇಕು ಅಂತ ಹೇಳುವಂಥದ್ದು ಸಂಘ ಇವತ್ತು ಕರೆಗೊಟ್ಟಿದೆ. ಅಂದರೆ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ, ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಹೇಳುವ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೇನೆ. ಬಂಧುಗಳೇ, ನಮ್ಮ ಜಿಲ್ಲಾಧ್ಯಕ್ಷರು ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಮಾನ್ಯ ಶಾಸಕರು ಉಲ್ಲೇಖ ಮಾಡಿದ ಹಾಗೆ ರಸ್ತೆ ಗುಂಡಿ ಮುಚ್ಚಲಿಕ್ಕೆ ಯಾವುದಕ್ಕೂ ಕೂಡ ಅನುದಾನವನ್ನು ಕೊಡದೇ ಇರುವಂಥ ಈ ಸರ್ಕಾರ ಇವತ್ತು ಸೆಲ್ಫಿ ವಿತ್ ಇಂಗು ಗುಂಡಿ ಅಂತ ಹೇಳುವ ಒಂದು ನಾಳೆಯಿಂದ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ನಮ್ಮ ಪ್ರದೇಶದಲ್ಲಿರುವಂತಹ ರಸ್ತೆಗಳ ಗುಂಡಿಗಳನ್ನು ಇಟ್ಕೊಂಡು ಇವತ್ತು ನಾವು ಸೆಲ್ಫಿ ವಿತ್ ಗುಂಡಿ, ಇಂಗು ಗುಂಡಿಯನ್ನು ಮಾಡಬೇಕು ಅಂತ ಹೇಳುವಂಥ ಮನವಿಯನ್ನು ಅವ್ರಿಗೆ ಮಾಡಿದ್ದಾರೆ. ಈ ರಾಜ್ಯ ಸರ್ಕಾರದ ವಿರುದ್ಧ ಈ ರೀತಿಯ ಒಂದು ವಿನೂತನ ಪ್ರತಿಭಟನೆಯನ್ನು ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮೆಲ್ಲ ಹಿರಿಯ ನಾಯಕರ ಆಶಯ ಆಗಿದೆ. ಅದರಿಂದ ಮತ್ತೊಮ್ಮೆ ಈ ದಪ್ಪ ಮಂಡೆಯ ಈ ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳುವಂಥದ್ದು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಿನ್ನೆ ಮೊನ್ನೆ ಕಾರ್ಕಳದ ಬೆಳವಣಿಗೆಗಳು ನಮಗೆಲ್ಲರಿಗೂ ಗೊತ್ತಿದೆ. ಕಾರ್ಕಳದಲ್ಲಿ ಶಾಸಕರು ಉಲ್ಲೇಖ ಮಾಡಿದರು ಎಷ್ಟು ಪ್ರಕರಣಗಳು, ಸುಳ್ಳು ಮೊಕದ್ದಮೆಗಳನ್ನು ದಾಖಲಿಸ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ನಾನು ಈ ವೇದಿಕೆ ಮುಖಾಂತರ ಹೇಳ್ತೇನೆ, ಕಳೆದ 2 ವರ್ಷಗಳ ನಂತರ ಕಾರ್ಕಳದ ಪೊಲೀಸ್ ಸ್ಟೇಷನ್ನ ಒಂದು FIRಗಳನ್ನು, ಸುಳ್ಳು ಪ್ರಕರಣಗಳನ್ನು ನೋಡಿದರೆ ನಮ್ಮ ಕಾರ್ಯಕರ್ತರ ಮೇಲೆ 100 ಪ್ರಕರಣಗಳಾಗಿದೆ. ಈ ಹಿಂದೆ ಕೂಡ ನಮ್ಮ ನಾಯಕರು ಸಚಿವರಾಗಿದ್ದರು, ಕಾಂಗ್ರೆಸ್ನ ಸಾಕಷ್ಟು ಪ್ರಕರಣಗಳಿತ್ತು. ಯಾವುದೂ ಕೂಡ ನಾವು ಒತ್ತಾಯಪೂರ್ವಕ ಒಂದೇ ಒಂದು ಪ್ರಕರಣಗಳನ್ನ ಯಾರಿಗೂ ಕೂಡ ತೊಂದರೆ ಕೊಡುವಂಥ ಕೆಲಸವನ್ನು ಮಾಡಿಲ್ಲ. ಆದರೆ ಇವತ್ತಿನ ಕಾಂಗ್ರೆಸ್ನ ಈ ಕಾರ್ಯಕರ್ತರು, ಕಾಂಗ್ರೆಸ್ನ ನಾಯಕ ಅಂತ ಹೇಳುವಂಥವನು ತಮ್ಮೆಲ್ಲ ಕಾರ್ಯಕರ್ತರಿಗೆ ತೊಂದರೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸುಳ್ಳು ಪ್ರಕರಣಗಳನ್ನ ದಾಖಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಉದ್ಯಮಗಳಿಗೆ ತೊಂದರೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ದಿನಕ್ಕೊಂದು ಸುಳ್ಳು ಹೇಳಿಕೊಂಡು ಜನರನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಇವತ್ತು ನಿತ್ಯ ನಿರಂತರವಾಗಿ ಮಾಡ್ತಾ ಇರುವಂಥದ್ದು ನಾವೆಲ್ಲರೂ ಕೇಳ್ತಾ ಇದ್ದೇವೆ. ನಮಗೆಲ್ಲರಿಗೂ ಗೊತ್ತಿದೆ, ಮಾನ್ಯ ಶಾಸಕರು 10 ವರ್ಷಗಳಲ್ಲಿ ಮಾಡಿದಂಥ ಸಾಧನೆಗಳೆಷ್ಟು. ಇವತ್ತು ಕಾರ್ಕಳದಲ್ಲಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಬೇಕು, ಸ್ವರ್ಣ ಕಾರ್ಕಳವನ್ನಾಗಿ ಮಾಡಬೇಕು. ಇವತ್ತು ಕಾರ್ಕಳದ ಎಲ್ಲ ರಸ್ತೆಗಳನ್ನು ಕೂಡ ಅಭಿವೃದ್ಧಿಪಡಿಸಬೇಕು. ಹಳ್ಳಿಗಳಿಗೆ ರಸ್ತೆ ಸಂಪರ್ಕಗಳಾಗಬೇಕು, ನೀರು ಸಂಪರ್ಕ ಆಗಬೇಕು. ಎಲ್ಲವನ್ನ ಕೂಡ ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಚಾಚು ತಪ್ಪದೆ ಕಳೆದ 10 ವರ್ಷಗಳಿಂದ ಮಾಡಿದಂಥ ಅಭಿವೃದ್ಧಿಗಳು ಎಷ್ಟು ನಾವೆಲ್ಲರೂ ಕೂಡ ಲೆಕ್ಕ ಮಾಡಿದರೆ ಅಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೋಟಿ ಅನುದಾನವನ್ನು ಒಂದೊಂದು ಗ್ರಾಮಕ್ಕೆ ಕೊಟ್ಟಿರುವಂಥ ಮಾನ್ಯ ಶಾಸಕರು. ಕಳೆದ 2 ವರ್ಷಗಳಲ್ಲಿ ಒಂದೇ ₹1 ಅನುದಾನ ಈ ರಾಜ್ಯಕ್ಕೆ ನಮ್ಮ
ಕ್ಷೇತ್ರಕ್ಕೆ ಬರಲಿಲ್ಲ. ಆದರೆ ಅಂತಹ ಪ್ರವಾಸೋದ್ಯಮವನ್ನು ಮಾಡಿದಂತಹ ಪರಶುರಾಮನ ಬಗ್ಗೆ ಕೂಡ ಇವತ್ತು ಸುಳ್ಳು ಸುದ್ದಿಗಳನ್ನ ಹರಡಿಸುವುದರ ಮುಖಾಂತರ ಕಾರ್ಕಳದ ಜನರನ್ನು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ನಿರಂತರವಾಗಿ 2 ವರ್ಷಗಳಿಂದ ಮಾಡ್ತಾ ಬಂದರು. ಅಷ್ಟು ಒಳ್ಳೆ ಪ್ರವಾಸೋದ್ಯಮ ಕೇಂದ್ರವನ್ನು ಮಣ್ಣು ಹಾಕಿ ಹಾಳು ಮಾಡುವಂಥ ಕೆಲಸವನ್ನು ಮಾಡಿದರು. ದಿನಕ್ಕೊಂದು ಸುಳ್ಳು ಹೇಳಿ ಜನರನ್ನು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ಇವ್ರದೇ ಸರ್ಕಾರ ಆಡಳಿತದಲ್ಲಿದೆ. ಅಲ್ಲಿರುವಂತಹ ಮೂರ್ತಿಯನ್ನು ಏನು ನಮ್ಮ ಶಾಸಕರು ಪ್ರತಿ ಸರಿ ಹೇಳ್ತಾ ಬಂದರು, ಅಲ್ಲಿ ಯಾವ ತಪ್ಪಿದೆ, ಯಾರು ತಪ್ಪು ಮಾಡಿದ್ದಾರೆ ಅದಕ್ಕೆ ಸರಿಯಾದಂಥ ಅದು ಕ್ರಮವನ್ನು ಕೈಗೊಳ್ಳಿ. ಆದರೆ ಆ ಪರಶುರಾಮನ ಮೂರ್ತಿಯನ್ನು ಆದಷ್ಟು ಬೇಗ ಸಾರ್ವಜನಿಕವಾಗಿ ಪ್ರವಾಸೋದ್ಯಮಕ್ಕೆ ಬಿಟ್ಟುಕೊಡಿ ಅಂತ ಹೇಳುವಂಥ ಕೆಲಸವನ್ನು ನಿರಂತರವಾಗಿ ಹೇಳ್ತಾ ಬಂದರು. ಅಧಿಕಾರ ಇದೆ ನಿಮ್ಮ ಕೈಯಲ್ಲಿ, 2.5 ವರ್ಷ ಆಯಿತು, ಇವತ್ತು ನಿಮ್ಮ ಕೈಯಲ್ಲಿ ತನಿಖೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿರುವಂತಹ ದಿನಕ್ಕೊಂದು ಸುಳ್ಳು ಹೇಳ್ತಾ ಬಂದ್ರಿ. ಅಲ್ಲಿ ಶಿಲ್ಪಿ ಸರಿ ಇಲ್ಲ ಅಂತ ಹೇಳಿದ್ರಿ, ಗೋಮಾಳ ಜಾಗ ಅಂತ ಹೇಳಿದ್ರಿ, ಫೈಬರ್ ಮೂರ್ತಿ ಅಂತ ಹೇಳಿದ್ರಿ, ಇವತ್ತು ಬೇರೆ ಬೇರೆ ನಾಟಕಗಳನ್ನ ಹೇಳಿದ್ರಿ. ಇವತ್ತು ಮತ್ತೊಂದು ಸಲ ಅಲ್ಲಿರುವಂಥ ಎಲ್ಲ ಅದರ ಮೇಲೆ ಸುಳ್ಳು ಪ್ರಕರಣಗಳನ್ನ ಹಾಕಿ ಆ ಶಿಲ್ಪಿಯ ಮಾಡ್ತಾ ಇರುವಂತಹ ಪರಶುರಾಮ ಮೂರ್ತಿಯನ್ನು ಕಾರ್ಕಳದ ಪೊಲೀಸ್ ಸ್ಟೇಷನ್ನಲ್ಲಿ ಧೂಳು ಹಿಡಿಯುವಂಥ ಮಾಡ್ತಾ ಇರುವಂಥ ಕೆಟ್ಟ ನೀಚ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳ್ತಾ ಇದ್ದೇನೆ ನಾನು. ಇವತ್ತು ಮಾತಾಡ್ತಾ ಹೇಳ್ತಾರೆ ಮತ್ತೆ PIL ಅನ್ನು ಹಾಕಿದ್ದಾರೆ ಕೋರ್ಟ್ನಲ್ಲಿ PIL ಅನ್ನು ಹಾಕಿ ನಿನ್ನೆ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಅದು ಕೋರ್ಟ್ನಲ್ಲಿ ಇರುವುದರಿಂದ ರಾಜ್ಯ ಸರ್ಕಾರಕ್ಕೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂಥದ್ದು. ಕೋರ್ಟಿಗೆ ಹಾಕಿದ್ದು ಯಾರು ಸ್ವಾಮಿ? ಇದೇ ನಿಮ್ಮ ಕಾರ್ಯಕರ್ತರು ಕೋರ್ಟಿಗೆ ಹಾಕಿದ್ದು. CID ಅದು ಸಂಸ್ಥೆಯನ್ನು ಮಾಡಿದೆ, ತನಿಖೆ ಮಾಡಿ ವರದಿ ಕೊಡಿ ಅಂತ 2.5 ವರ್ಷ ಬೇಕಾ ಒಂದು ತನಿಖೆ ಮಾಡಿ ವರದಿ ಕೊಡಲಿಕ್ಕೆ? ನಿಮಗೆ ಮಾಡುವಂಥ ಯೋಗ್ಯತೆ ಇಲ್ಲ. ಅದಕ್ಕೋಸ್ಕರ ಈ ಥರ ನಾಟಕವನ್ನು ಮಾಡ್ತಾ ಇದ್ದೀರಿ. ಕಾರ್ಕಳಕ್ಕೆ ನಿಮ್ಮ ಉಪಮುಖ್ಯಮಂತ್ರಿಯವರು ಬಂದಾಗ ಅದನ್ನು ಮುಂದಿನ ಚುನಾವಣೆವರೆಗೆ ಹಾಗೆ ಇಡಬೇಕು ಅಂತ ಹೇಳ್ತಾ ಬಂದ್ರಿ. ಇವತ್ತಿನವರೆಗೂ ನಿಮ್ಮ ಯೋಚನೆ ಇರುವಂಥದ್ದು ಮುಂದಿನ ಚುನಾವಣೆಗೆ ಅದನ್ನು ಪೂರ್ಣಗೊಳಿಸುವಂಥದ್ದು ನಿಮ್ಮ ಯೋಜನೆ ಇರುವಂಥದ್ದು. ಅದಕ್ಕೆ ದಿನಕ್ಕೊಂದು ನಾಟಕವನ್ನು ಹಾಕ್ತಾ ಇದ್ರಿ. ಈಗ ಮತ್ತೆ ನಿಮ್ಮದೇ ಸರ್ಕಾರದ ವಿರುದ್ಧ PIL ಅನ್ನು ಹಾಕಿದಿರಿ. ನಾಚಿಕೆ ಆಗಬೇಕು ನಿಮಗೆ. ನಮ್ಮ ಆಗ್ರಹ ಇರುವಂಥದ್ದು, ನಮ್ಮ ಇಷ್ಟು ಒಳ್ಳೆ ಪ್ರವಾಸೋದ್ಯಮವನ್ನು ಹಾಳು ಮಾಡಬೇಡಿ. ನಿಮಗೆ ಸಾಧ್ಯ ಆದರೆ ನಿಮ್ಮ ಸರ್ಕಾರ ಆಡಳಿತದಲ್ಲಿದೆ, ಕಾರ್ಕಳಕ್ಕೆ ಹೊಸ ಯೋಜನೆಯನ್ನು ತನ್ನಿ. ಕಾರ್ಕಳದಲ್ಲಿ ಮತ್ತೊಂದು ಸಲ ಹೊಸ ಯೋಜನೆಯನ್ನು ತಂದು ಕಾರ್ಕಳದ ಅಭಿವೃದ್ಧಿಯನ್ನು ಮಾಡಿ ನಿಮಗೆ ನಮ್ಮ ಸಹಕಾರವನ್ನು ಕೂಡ ಕೊಡ್ತೇವೆ. ಆದರೆ ಮಾಡಿರುವಂಥ ಕೆಲಸಕ್ಕೆ ಮಣ್ಣು ಹಾಕುವಂಥ ಕೆಲಸವನ್ನು ಮಾಡಬೇಡಿ ಅಂತ ಹೇಳುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ 2-3 ತಿಂಗಳಲ್ಲಿ ಮತ್ತೆ ಪುರಸಭೆ ಚುನಾವಣೆ ಬರಲಿಕ್ಕಿದೆ. ನಾನು ಕಾರ್ಕಳದ ವೆಂಕಟರಮಣ ದೇವರ ಮತ್ತು ಮಾರಿಯಮ್ಮ ದೇವರ ಆಶೀರ್ವಾದವನ್ನು ಬೇಡಿಕೊಳ್ತಾ ಮತ್ತೊಂದು ಸಲ ಈ ನೂತನ ತಂಡದ ಮುಖಾಂತರ ಕಾರ್ಕಳದ ಪುರಸಭೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕೈಗೆ ತೆಕ್ಕೆಗೆ ಬರಬೇಕು. ನಿರಂಜನ್ ಜೈನವರ ನೇತೃತ್ವದಲ್ಲಿ ಮತ್ತೊಂದು ಸಲ ಕಾರ್ಕಳದ ಪುರಸಭೆ ಭಾರತೀಯ ಜನತಾ ಪಾರ್ಟಿಯ ಪುರಸಭೆ ಆಗಬೇಕು ಅಂತ ವಿಚಾರವನ್ನು ಹೇಳ್ತಾ ದೊಡ್ಡ ಸಂಖ್ಯೆಯಲ್ಲಿ ಬಂದಿರುವಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ.